ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಥಿಂಕ್ ಈಸಿ ಅಫಿಷಿಯಲ್ ಚಾನಲ್. ಇವತ್ತು ನಾನು ಮಾಡ್ತಿರೋ ರೆಸಿಪಿ ಗೋರಿಕಾಯಿ ಪಲ್ಯ. ಗೋರಿಕಾಯಿ ಅಂದರೆ ಕ್ಲಸ್ಟರ್ ಬೀನ್ಸ್. ಇದನ್ನು ಸಿಂಪಲ್ಲಾಗಿ ಹೇಗೆ ಮಾಡ್ಬೋದು ಅಂತ ನಾನು ಹೇಳ್ಕೊಡ್ತೀನಿ. ಹೆಲ್ದಿಯಾಗಿ ಕೂಡ ಹೇಗೆ ಮಾಡ್ಬೋದು ಅಂತ ಕೂಡ ಹೇಳ್ಕೊಡ್ತಾ ಇದ್ದೀನಿ. ಈ ಮೇನ್ ಆಗಿ ಇಂಗ್ರೀಡಿಯೆಂಟ್ ಇದಕ್ಕೆ ಬೇಕಾಗಿರೋದು ಕ್ಲಸ್ಟರ್ ಬೀನ್ಸ್, ಗೋರಿಕಾಯಿ, ಆಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂದರೆ ಸ್ಲೈಸಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಸ್ವಲ್ಪ. ಇದನ್ನು ಬಾಣಲಿಗೆ ಹಾಕ್ಕೊಳ್ಳೋಣ. ಇಲ್ಲಿ ನಾನು ಉಪಯೋಗಿಸ್ಕೊಳ್ತಾ ಇರೋದು ಕೊಕೊನೆಟ್ ಆಯಿಲ್, ಕೊಬ್ಬರಿ ಎಣ್ಣೆ. ಇದು ಇನ್ನೂ ಏನು ಫ್ರೈ ಆಗಬಾರ್ದು, ಆವಾಗಲೇ ನಾವು ಕ್ಲಸ್ಟರ್ ಬೀನ್ಸ್ನ ಈ ಥರ ಹೆಚ್ಚಿಟ್ಕೊಳ್ಬೇಕು. ಈ ಥರ ಹೆಚ್ಚಿಟ್ಕೊಂಡು ನಾವು ಇದಕ್ಕೆ ಫ್ರೈ ಮಾಡೋದಕ್ಕೆ ಹಾಕೋಣ. ಸ್ವಲ್ಪ ನೀರು ಕೂಡ ಹಾಕಿ ಉಪ್ಪನ್ನು ಹಾಕಿ ಆವಿಲಿ ಬೇಯಿಸಿದ್ರೆ ಫೈನಲಿ ಕ್ಲಸ್ಟರ್ ಬೀನ್ಸ್ ಪಲ್ಯ ರೆಡಿಯಾಗಿದೆ, ಗೋರಿಕಾಯಿ ಪಲ್ಯ. ಫೈನಲಿ ಇದಕ್ಕೆ ಸ್ವಲ್ಪ ಕರಿಬೇವು ಮತ್ತು ತೆಂಗಿನ ಎಣ್ಣೆನ ಕೂಡ ಹಾಕಿ ಚೆನ್ನಾಗಿ ಕಲಸಿದ್ರೆ ನಮ್ಮದು ಗೋರಿಕಾಯಿ ಪಲ್ಯ ರೆಡಿಯಾಗಿದೆ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು.